ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲ್ಯಾಂಗಲ್ ವಿತ್ ಮಾಮ್. ಸೊ ನಾನೊಂದು ಶಾರ್ಟ್ಸ್ ಹಾಕಿದ್ದೆ, ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು. ಫಸ್ಟ್ ನಾನು ಅದನ್ನು ಹೇಳಬೇಕು ಅಂತ ಇದ್ದೇನೆ. ಆ ನಾಯಿಗೆ ನಾವು ಉಪದ್ರ ಏನು ಮಾಡಲಿಲ್ಲ, ಅದು ನಾವು ಸ್ವಲ್ಪ ಮುಟ್ಟಿದ್ರು ಸಹ ಬಬ್ಬ ಅಂತ ಹೇಳ್ತದೆ, ಗೊತ್ತಾಯ್ತಾ? ಅದು ತುಂಬಾ ಜೋರುಂಟು ನಾಯಿ. ಇವರೇನು ಅಷ್ಟು ಉಪದ್ರ ಅದಕ್ಕೆ ಮಾಡಲಿಲ್ಲ. ಎಂತ ಕಮೆಂಟ್ ಆಗಿ ಸೊ ನಾನು ಕಮೆಂಟ್ ಡಿಲೀಟ್ ಮಾಡಿದ್ದೀನಿ, ತೊಂದರೆ ಇಲ್ಲ. ನನಗಿತ್ತು ನಮಗೆ ಅಪ್ಪ ಸೂರ್ಯನ ಇಲ್ಲಿ. ಸೊ ನಮಗೆ ಇವತ್ತು ಸೂರ್ಯ ನೂಡಲ್ಸ್ ಈಗ ಅಮ್ಮ ರೆಡಿ ಮಾಡ್ತಿದ್ದಾರೆ, ಬಾಯ್ಲಿಂಗ್ ದ ವಾಟರ್. ಸೊ ನಮಗೆ ಇಲ್ಲಿ ಒಂದು ಫ್ರೀ ಎಂತ ಸಿಕ್ಕಿದೆ, ಕಿಸ್ ಸಿಕ್ಕಿದೆ ಅಂತೆ, ಹಾಟ್ ಕಿಸ್ ಮಸಾಲ ನೂಡಲ್ಸ್ ಸಿಕ್ಕಿದೆ. ಸೊ ಇದನ್ನು ತಿಂದರೆ ನಮಗೆ ಹಾಟ್ ಕಿಸ್ ಕೊಡ್ತದೆ. ಇದು ಐ ಮೀನ್ಸ್ ಇಟ್ಸ್ ವೆರಿ ಸ್ಪೈಸಿ. ಬಟಾಟೆ ಟೊಮೆಟೊ, ನೀರುಳ್ಳಿ, ಕ್ಯಾರೆಟ್ ಮತ್ತೆ ಪಾರ ಎಂಜಿನ ನೂಡಲ್ಸ್ ಮನ್ಪೊಡುಂದ ಐಟ್ ಆಲ್ರೆಡಿ ಅವು ಪೂರ ಉಂಟು ಇಜ್ಜಿ ಉಂಡು ಖಾಲಿ ಮಸಾಲ ಉಪ್ಪು ನೆಟ್ಟು ಮಸಾಲ ತೈಟು ನೂಡಲ್ಸ್ ಉಂಡು ಮುಟ್ಟುಗೆ ಇನ್ನು ಸರಿ ನೂಡಲ್ಸ್ ಉಂಡು ಸ್ಪೈಸಿ ಬಟಾಣಿ ಕ್ಯಾರೆಟ್ ಮಾತ ಇಜ್ಜಿ. ಸೊ ಅದಕ್ಕೆ ಈಗ ನೂಡಲ್ಸಿಗೆ 1 to 3 ಮಸಾಲ ಯೂಸ್ ಮಾಡ್ತೇನೆ. ಹಾಗೆ ಇವರು ಬರಬೇಕಾದ್ರೆ ಚಕ್ಕುಲಿ ಇಟ್ಕೊಂಡು ಬಂದಿದ್ದಾರೆ ನೋಡಿ. ಇದು ತುಂಬಾ ಒಳ್ಳೆಯ ಸ್ವೀಟ್ಸ್. ಇದನ್ನು ಯಾಕೆ ಈ ರೀತಿ ಕಟ್ಟಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಅವನ ಬೇಕರಿ ಅವನು ಹೀಗೆ ಯಾಕೆ ಕೊಟ್ಟದ್ದು ಇದನ್ನು? ತಿನ್ನುವಂಥದ್ದಲ್ಲ, ಚಂದ ಉಂಟು ಮಾತ್ರ. ಅಲ್ಲ ಅದು ತುಂಬಾ ಇಷ್ಟದ ವಸ್ತು, ಅದನ್ನ ಹಾಗೆ ಯಾಕೆ ಕೊಟ್ಟದ ಅವನು? ಅಯ್ಯೋ. ಸೊ ಮೋನಿಶಾ ನೋಡಿ ಇಲ್ಲಿ ಬಟ್ಟೆ ಮಾಡಿಸ್ತಾ ಇದ್ಲು, ಅಲ್ಲಿಂದ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಎಲ್ಲ ಹೋಗ್ತಾ ಇದ್ದಾಳೆ. ಆದ್ಮೇಲೆ ಅಪ್ಪ ಬಂದದ್ದು ಗೈಸ್ ನೋಡಿ. ಇಲ್ಲಿ ರೂಮಲ್ಲಿ ಮೋನಿಶನದ್ದು ಯಾರು ಇಲ್ಲ, ಆದ್ರೂ ಮೋನಿಶಾ ಲೈಟ್ ಹಾಕಿದ್ದಾಳೆ ನೋಡಿ. ಇವಳೆ ಯಪ್ಪಾ. ಸೊ ರಾತ್ರಿ ಆಗಿದೆ ನೋಡಿ. ನಮ್ಮ ಮನೆ ರಾತ್ರಿ ಆದ ನಂತರ ಹೀಗೆ ಕಾಣ್ತಾವು. ಇವಳು ಯಾಕೆ ಹೀಗೆ ಮಾಡ್ತಾಳೆ ಒಂದು ಟೈಪಿನಾಗೆ? ಸೊ ಒಮ್ಮೆ ಹೊರಗೆ ಹೋಗುವ. ಓ, ಇವಳಿಗೆ ಸ್ವಲ್ಪ ಲೂಸ್ ಸರಿ ಇಲ್ಲ. ಈಗ ಅದನ್ನು ತೆಗಿಯೊಮ್ಮೆ. ಇದು ಒಣಗ್ಲಿಕ್ಕೆ ಇಟ್ಟದ್ದು. ರಾತ್ರಿ ಸೂರ್ಯದೇವರು ಬರ್ತಾರೆ, ಬಾರಿ ಚಂದದಲ್ಲಿ ಇಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನಮಗೆ ಬಟರ್ ನಾನ್ ವಿತ್ ಚನಾ ಮಸಾಲ. ಜಾಮ ಸ್ವಲ್ಪ ಅರ್ಜೆಂಟ್, ಬೇಗ ಆಗ್ತದೆ. ಬೆಳಿಗ್ಗೆ ಮತ್ತೆ ನಿಧಾನಕ್ಕೆ ಮಾಡಿಕೊಂಡು ಸ್ಟೈಲ್ ಮಾಡಿಕೊಂಡೆಲ್ಲ ಮಾಡಿದ್ರೆ ಕೆಲಸ ಆಗ್ಬೇಡುವ. ಈಗ ನಿಮ್ಗೆ 7:20 ಸಿಗ್ಬೇಡುವ ತಿನ್ಲಿಕ್ಕೆ ಎಲ್ಲ? 7 ಗಂಟೆ ಆಯ್ತು. 7 ಗಂಟೆ ಆಯ್ತಾ? ಸಾಕು. ಸೊ ಅಪ್ಪ ಅಲ್ಲಿ ಕಾಣ್ತಿದಾರ, ಅವರು ದೀಪ ಇಡ್ಲಿಕ್ಕೆ ಹೋಗ್ತಿದ್ದಾರೆ. ದೀಪ ಅಲ್ಲ, ಅವರೇನು ಹೂ ತೆಗಿಲಿಕ್ಕೆ ಹೋಗುದು. ಸೊ ನಾನು ಈಗಿದ್ದೇನೆ, ನಾನು ಬೆಳಿಗ್ಗೆ ಎದ್ದಷ್ಟೇ. ಕಮಿಷನ್ ಅವರು ಆಗಲೇ ಹೋದರು, ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾನು ವಿಡಿಯೋ ಮಾಡಲಿಲ್ಲ. ಸೊ ಇವತ್ತೊಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ತಿಂಡಿ ಎಲ್ಲ ಮಾಡಿದೆ. ಹಾಯ್, ಏನು ಮಾಡ್ತಾಯಿದ್ದೀರಾ? ನಾನೊಮ್ಮೆ ಪೇಟೆಗೆ ಹೋಗಲಿಕ್ಕೆ ಅಂತೇಳಿ ರೆಡಿಯಾಗಿದ್ದೇನೆ. ಒಮ್ಮೆ ಹೋಗಿ ಬರುವ ಅಂತ. ತುಂಬ ದಿನಗಳಿಂದ ಹೋಗಲಿಲ್ಲ, ನನಗೊಂದು ಫೋಟೋ ಬೇಕಿತ್ತು ನಂದು. ಸೊ ಒಮ್ಮೆ ಸ್ಟುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ತುಂಬ ಸಮಯ ಆಯಿತು ಒಂದು ಫೋಟೋ ತೆಗಿಯದೆ, ಅದಕ್ಕೋಸ್ಕರ ಫೋಟೋ ತೆಗಿತಾ ಇಲ್ಲ. ಒಂದು
ಕಡೆಗೆ ಒಂದು ನನಗೆ ಫೋಟೋ ಕೊಡಲಿಕ್ಕೆ ಇದೆ, 2 ಫೋಟೋ ಕೊಡಲಿಕ್ಕೆ ಇದೆ ಬ್ಯಾಂಕಿಗೆ. ಒಂದು ಕಡೆ ಅಲ್ಲ, ಬ್ಯಾಂಕಿಗೆ ನನಗೆ 2 ಫೋಟೋ ಕೊಡಲಿಕ್ಕೆ ಇದೆ. ಸೊ ಹಾಗಾಗಿ ಬ್ಯಾಂಕಿಗೆ ಒಮ್ಮೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ಸ್ಟುಡಿಯೋಗೆ ಹೋಗಿ ಫೋಟೋ ಕೂಡ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೇನೆ. ಹೋಗೋಣ, ಅಮೌಂಟ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೇನೆ. ಸೊ ಹಾಗೇ ಒಮ್ಮೆ ನಮ್ಮ ಹಳೆ ಮನೆ ಏನಿದೆ ನೋಡಿ, ಅಲ್ಲಿ ಕೂಡ ಒಮ್ಮೆ ಹೋಗಬೇಕು. ಪಿಪ್ಪೋ ಇದ್ದಾಳೆ, ಒಮ್ಮೆ ಅವಳನ್ನು ಕೂಡ ನೋಡಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಕಿ ಆಯಿತು, ಇನ್ನು ಒಮ್ಮೆ ಹೋಗಿ ಬರುವ. ನಾನು ಇಲ್ಲಿ ನಮ್ಮ ಹಳೆ ಮನೆ ಏನಿದೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ದೇನೆ. ಇಲ್ಲಿ ಪಿಪ್ಪೋನ ಮರಿಗಳಿವೆ ನೋಡಿ. ಇವನನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ. ಇವನನ್ನು ಒಬ್ಬರು ಕೊಂಡೋಗಿದ್ದಾರೆ ಈಗ ಆಲ್ರೆಡಿ. ಇವನನ್ನು ಕೇಳಿದ್ದಾರೆ, ಇವನು ಬೇಕು ಅಂತೇಳಿ. ಸೊ ಇವನನ್ನು ನೋಡಿ, ಚೆನ್ನಾಗಿದ್ದಾನಲ್ವ. ಆತ್ಮ ಚೋಕೊಳ್ಳತ್ತೆ ಬಿಸಿ ಚೆನ್ನಾಗಿದೆ. ನಾ ಅಲ್ಪ ತುಲ ಏರು ನೋಡಿ, ನಿಮಗೆ ಲೈನ್ ಹೊಡಿತಾ ಇದ್ದಾನೆ ನೋಡಿ, ಹೇಳಿ ಸೊ ಇವನನ್ನು ಒಬ್ಬರು ಕೇಳಿದ್ದಾರೆ. ಸೊ ಅವರಿಗೆ ಇವನನ್ನು ಕೊಡಬೇಕು. ಓಕೆ, ಇವನು ನೋಡಿ ಸಣ್ಣ ಮರಿ, ಇವನನ್ನು ನೋಡಿ, ಇವನನ್ನು ಕೂಡ ಒಬ್ಬರು ಕೇಳಿದ್ದಾರೆ. ಸೊ ಇವನು ಕೂಡ ಹೋಗ್ತಾನೆ. ಎಲ್ಲಿದ್ದಾನೆ ನೋಡಿ, ಇವನು ಕೂಡ ಅಷ್ಟೇ, ಇವನನ್ನು ಕೂಡ ಒಬ್ಬರು ಕೇಳಿದ್ದಾರೆ. ಸೊ ಇವನು ಕೂಡ ಹೋಗ್ತಾನೆ ನೋಡಿ. ಅಲ್ಪ ತುಲ ಮೂಲ್ತುಲ ಆಗೋಳಿ. ಇನ್ನು ಇವನನ್ನು ಯಾರಿಗೂ ಕೊಡುವುದಿಲ್ಲ. ಇವನನ್ನು ನಾನು ಮನೆಗೆ ಕೊಂಡೋಗ್ತೇನೆ. ಯಾಕಂದರೆ ಇವ ಸ್ವಲ್ಪ ಶೇಲೆ ಜಾಸ್ತಿ, ಇವನಿಗೆ ಸ್ವಲ್ಪ ಜೋರು ಕೂಡ ಇದ್ದಾನೆ. ಇವನನ್ನು ನಾನು ಲಾಸ್ಟ್ ಟೈಮ್ ಇವನ ವಿಡಿಯೋ ಮಾಡುವಾಗ ಒಬ್ಬರು ಹೇಳಿದ್ದು, ಅವನಿಗೆ ಉಪದ್ರ ಮಾಡಬೇಡಿ, ನಾಯಿಗೆ ಉಪದ್ರ ಮಾಡಬೇಡಿ ಅಂತ. ನಾಯಿಗೆ ನಾವು ಉಪದ್ರ ಮಾಡೋದಿಲ್ಲ. ಸೊ ಅಂದ ಮ್ಯಾಲ್ಪ ತುಲ ಅಲ್ಲ ತುಲ ಆ ಬಿರ್ಸೆ ಸೆಕೆಂಡ್ ಗೋರ್ ಆ ಬಿರ್ಸೆ ಏರಿಯು. ಸೊ ಇವನನ್ನು ನಾನು ಇಟ್ಕೊಳ್ತೇನೆ. ಸೊ ಇವನು ಕೂಡ ಹುಡುಗ. ಸೊ ಒಂದು ನಿಮಿಷ, ಇನ್ನೊಂದು ಇಬ್ಬರು ಇದ್ದಾನೆ. ಸೊ ಇನ್ನೊಬ್ಬ ಇದ್ದಾನೆ ನೋಡಿ, ತುಲಮೆ. ಇವನನ್ನು ಕೂಡ ಒಬ್ಬರು ಕೇಳಿದ್ದಾರೆ. ಸೊ ಇವನು ಕೂಡ ನೋಡಿ ಬಾಲ ಅಲ್ಲಾಡಿಸ್ತಾ ಇದ್ದಾನೆ. ಏರವು ತಾತ ಅನ್ಕೊಂಡು ನಿನ್ನೆ ಅಂತ ಬಿಸಿ. ಸೊ ನೋಡಿ ಇನ್ನೊಂದು, ಇವಳು ಹುಡುಗಿ, ಇವಳನ್ನು ಕೂಡ ಒಬ್ಬರು ಕೇಳಿದ್ದಾರೆ. ಸೊ ಇವಳು ತುಂಬ ಖುಷಿಯಾಗುತ್ತೆ ಇವಳಲ್ಲಿ ಮಾತಾಡೋದಕ್ಕೆ, ಯಾಕಂದರೆ ತುಂಬ ಆ್ಯಕ್ಟಿವ್ ಇದ್ದಾಳೆ. ಸೊ ಇವಳನ್ನು ಕೂಡ ಒಬ್ಬರು ಕೇಳಿದ್ದಾರೆ. ಸೊ ನೋಡಿ ಬಾಲ ಅಲ್ಲಾಡಿಸ್ತಾ ಇದ್ದಾಳೆ, ತುಂಬ ಕಾಣಿಸ್ತಾ ಇಲ್ಲ. ನೀರು ಏರವು ಸೊ ಇದು ಕೂಡ ಮರಿ ಹೋಗಿದೆ. ಏರಿಯಾವು ಎತ್ತು ಕ್ಯೂಟಿಯ ದಾನಿ ನಿದ್ರೆ ಅಂತ ಅಜೋಯಿ ಮಲಗಲಿಕ್ಕೆ ರೆಡಿ ಆಗ್ತಾ ಇದೆ.
ಚೆನ್ನಾಗಿದೆ ಅಲ್ವಾ ಮರಿಗಳು. ಸೊ ಪಿಪ್ಪು ಇಲ್ಲಿ ಕೂತ್ಕೊಂಡಿದ್ದಾಳೆ. ನದಿ ಪಿಪ್ಪು ಪಿಪ್ಪು ನ ನೋಡಿ, ಇವಳ ಮರಿಗಳು ಎಲ್ಲವನ್ನು ಕೊಟ್ಟಾಗಿದೆ. ಬಟ್ ಈಗ ಸಣ್ಣ ಮರಿಗಳು ಅಂತ ಇಲ್ಲೇ ಇಟ್ಕೊಂಡಿದ್ದೇವೆ. ಈಗ ಕೊಂಡೋಗೋದು ಬೇಡ ಅಂತೇಳಿ. ಸೊ ನೋಡೋದಕ್ಕೆ ಖುಷಿ ಆಗ್ತದೆ. ಒಂದು ಮರಿಯನ್ನು ಮಾತ್ರ ನಾವು ಇಟ್ಕೊಂಡು ಹೋಗ್ತೇವೆ. ಅವನು ಸ್ವಲ್ಪ ಜೋರಿದ್ದಾನೆ, ಅದಕ್ಕೆ ಅವನನ್ನು ಇಟ್ಕೊಂಡು ಹೋಗ್ತೇವೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.